ಭಾವನವನ ವೀಣಾ ತೊರೆಯ ನೀರದು ಹರಿದು ಹಳತನ್ನು ತೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಮೊಗ್ಗು ದಳಗಳ ಬಿಡಿಸಿ ಕುಸುಮವನು ಪೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಪದಗಳಂಕುರದಲ್ಲಿ ಹೊಸ ಕಾವ್ಯ ದೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಭಾವನವನವೀನ ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು. ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ, ಮತಿಯಿಂದ ದುಡಿರೈ ಲೋಕಹಿತಕ್ಕೆ. ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ. ಓ ಬನ್ನಿ ಸೋದರರೇ ವಿಶ್ವಪಥಕ್ಕೆ. ಮನುಜ ಮತ ವಿಶ್ವಪಥ. ಈ ಮಾತನ್ನು ಸಾರಿದವರು ರಾಷ್ಟ್ರಕವಿ ಕುವೆಂಪು. ವೈಚಾರಿಕತೆಯನ್ನು ಸಾರಿದವರು ರಾಷ್ಟ್ರಕವಿ ಕುವೆಂಪು. ನವನವೀನ ಕಾರ್ಯಕ್ರಮಕ್ಕೆ ದೂರದರ್ಶನ ಚಂದನ ವಾಹಿನಿಯ ವತಿಯಿಂದ ಕನ್ನಡದ ಮನಸ್ಸುಗಳಿಗೆ, ಸಂಗೀತ ಪ್ರೇಮಿಗಳಿಗೆ ಆದರದ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಪ್ರದೀಪ. ನಮಸ್ಕಾರ, ನಾನು ಪ್ರವೀಣ್. ಇಂದಿನ ಸಂಚಿಕೆಯ ವಿಶೇಷತೆ ಕುವೆಂಪು ಅವರ ವೈಚಾರಿಕ ಗೀತೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಹಾಗೆ ಆ ವೈಚಾರಿಕತೆಯ ಗೀತೆಗಳನ್ನು ಕುರಿತು, ಅವರ ವಿಚಾರಗಳನ್ನು ಕುರಿತು ಕೂಡ ಹಲವಾರು ಸಂದೇಶವನ್ನು ತಲುಪಿಸಲಿದ್ದೇವೆ ಕೂಡ. ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ವಾದ್ಯ ವೃಂದದ ಪರಿಚಯ ಮಾಡಿಕೊಡಲೇಬೇಕು. ಕೀಬೋರ್ಡಿನಲ್ಲಿ ನಾಡು ಕಂಡ ಅಪ್ರತಿಮ ಕೀಬೋರ್ಡ್ ವಾದಕರಾದ ನಗರ ಕೃಷ್ಣ ಉಡುಪ. ಗಿಟಾರ್ ವಾದನದಲ್ಲಿ ಸಮರ್ಥ್ ದೇಸಾಯಿ. ಈ ಸಂಚಿಕೆಯ ಸಿತಾರ್ ವಾದಕರು ಸುಬ್ರಹ್ಮಣ್ಯ ಹೆಗಡೆ. ತಬಲಾ ವಾದನದಲ್ಲಿ ಪ್ರದ್ಯುಮ್ನ ಸೊರಬ. ರಿದಮ್ ಪ್ಯಾಡ್ನಲ್ಲಿ ಯಶೋಧರ್. ಕುವೆಂಪು ಅವರ ವೈಚಾರಿಕ ಗೀತೆಗಳನ್ನು ನಿಮಗೆ ಪ್ರಸ್ತುತಪಡಿಸಲಿಕ್ಕೆ ಇಬ್ಬರು ಸುಪ್ರಸಿದ್ಧ ಗಾಯಕರು ಬಂದಿದ್ದಾರೆ. ಅವರನ್ನು ಈ ಮೂಲಕ ಆಹ್ವಾನಿಸ್ತಾ ಇದ್ದೇನೆ. ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿ, ದಯವಿಟ್ಟು ಬನ್ನಿ ಸರ್. ಹಾಗೆಯೇ ಶ್ರೀಮತಿ ಸೀಮಾ ರಾಯ್ಕರ್. ಸರ್, ನಿಮಗೆ ಆದರದ ಸ್ವಾಗತ. ಮೇಡಮ್, ನಿಮಗೆ ಸ್ವಾಗತ. ಧನ್ಯವಾದಗಳು. ವೀಕ್ಷಕರಿಗೂ ಧನ್ಯವಾದಗಳು. ಕುವೆಂಪು ಅವರ ವೈಚಾರಿಕತೆಯ ಗೀತೆಗಳು ನಿಮ್ಮ ಮನಸ್ಸಿಗೆ ಬಹಳ ಹತ್ತಿರವಾದ ಒಂದು ವಿಚಾರ, ಅದರ ಬಗ್ಗೆ ಏನಾರು ಹೇಳ್ತೀರಾ? ಕುವೆಂಪು ಅವರ ವೈಚಾರಿಕ ಗೀತೆಗಳು ನನಗೆ ಹತ್ತಿರ ಯಾಕೆ ಅಂದರೆ, ಕುವೆಂಪು ಅವರ ವೈಚಾರಿಕ ಗೀತೆಗಳನ್ನೇ ಇಟ್ಕೊಂಡು ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ವಿ. ಕಾಕತಾಳೀಯ ಅನ್ನೋ ಹಾಗೆ ಅವತ್ತು ಕೂಡ ದೂರದರ್ಶನನೇ ಅವತ್ತು ಪ್ರಸಾರ ಮಾಡಿತ್ತು. ಅದು ಕನ್ನಡ ನಾಡು ಕಂಡಂತಹ ಮೊಟ್ಟ ಮೊದಲ ಸಹಸ್ರ ಕಟ್ಟದ ಗಾಯನ ಆಗಿತ್ತು. ಕುವೆಂಪು ಅವರ ಗೀತೆಗಳನ್ನು, ವೈಚಾರಿಕ ಗೀತೆಗಳನ್ನು 1,000 ಜನ ಈ ನಾಡಿನ ಮೂಲೆ ಮೂಲೆಗಳಿಂದ ಬಂದು ಹಾಡಿದಂಥ ವೈಚಾರಿಕ ಗೀತೆಗಳು. ಹಾಗಾಗಿ ದೂರದರ್ಶನದ ಜೊತೆಗೆ ನನಗೂ ಕೂಡ ಅದು ಅವಿನಾಭಾವ ಸಂಬಂಧ. ಆ ಸಹಸ್ರ ಗಾಯನದಲ್ಲಿ ಪ್ರವೀಣನೂ ಇದ್ದ. ಅಲ್ಲಿಂದನೇ ನನ್ನ ಜರ್ನಿ ಆರಂಭವಾದದ್ದು ಕೂಡ. ಈ ನಾಡಿನ ಬಹಳಷ್ಟು ಜನ ಕಲಾವಿದರು ಸಹಸ್ರ ಕಂಠ ಗಾಯನ ಮತ್ತು ನಿತ್ಯೋತ್ಸವದ ಮುಖಾಂತರನೇ
ಸುಗಮ ಸಂಗೀತ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದು. ಹಾಗಾಗಿ ಅದೊಂದು ಮೈಲಿಗಲ್ಲು. ಈ ಕುವೆಂಪು ಅವರ ವೈಚಾರಿಕ ಗೀತೆಗಳು ಮೈಲಿಗಲ್ಲು. ಅದು ಧ್ವನಿ ಅಂತ ಒಂದು ಸುಗಮ ಸಂಗೀತ ಸಂಸ್ಥೆ, ಅವಾಗ ಸುಗಮ ಸಂಗೀತ ಸಂಸ್ಥೆಗಳೇ ಇಲ್ಲದೆ ಇರೋ ಕಾಲಕ್ಕೆ ಧ್ವನಿ ಅನ್ನುವಂಥ ಸುಗಮ ಸಂಗೀತ ಕೇಂದ್ರದ ಮುಖಾಂತರ ವಿಶೇಷವಾಗಿ ನನ್ನ ಗುರುಗಳಾದ ಡಾಕ್ಟರ್ ಸಿ ಅಶ್ವಥ್ರವರು ಮತ್ತು ವೈ ಕೆ ಮುದ್ದು ಕೃಷ್ಣ ಅವರು ಅದನ್ನು ಸಾರಥ್ಯವನ್ನು ವಹಿಸ್ಕೊಂಡಿದ್ದರು. ಅದರ ಸಂಪೂರ್ಣ ಜವಾಬ್ದಾರಿ ನಾನು ತಗೊಂಡಿದ್ದೆ. ಹಾಗಾಗಿ ನನ್ನ ಜೀವನದಲ್ಲಿ ಬಹಳ ದೊಡ್ಡ ತಿರುವನ್ನು ಕಂಡಂಥದ್ದು ಕುವೆಂಪು ಅವರ ವೈಚಾರಿಕ ಗೀತೆಗಳ ಈ ಕಾರ್ಯಕ್ರಮ. ಅದರ ಹೆಸರು ಕೂಡ ಮನುಜಮತ ವಿಶ್ವಪಥ ಅಂತಿತ್ತು. ಸಂತೋಷ ಸರ್. ಕಾರ್ಯಕ್ರಮಕ್ಕೆ ಚಾಲನೆ ನೀಡೋಣ. ನಮ್ಮ ಮೊದಲನೇ ಗೀತೆಯನ್ನು ಶುರು ಮಾಡೋಣ. ರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ಮೀಟಿ ಎದೆಯ ಬಿರಿಯೆ ಭಾವ ದೀಟಿ ಓ ನನ್ನ ಚೇತನ ಆಗು ನೀ ಅನಿಕೇತನ. ಮೈಸೂರು ಅನಂತಸ್ವಾಮಿಯವರ ಸ್ವರ ಸಂಯೋಜನೆಯಲ್ಲಿ ಮೂಡಿಬಂದ ಈ ಗೀತೆಯ ಗಾಯನದಲ್ಲಿ ಸೀಮಾ ರಾಯ್ಕರ್ ಮೇಡಮ್, ವೇದಿಕೆಯನ್ನು ನಿಮ್ಮದು. ಚೇತನ ಆಗು ನೀ ಅನಿಕೇತನ ನನ್ನ ಚೇತನ ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿ ಭಾವದೀಟಿ ಓ ನನ್ನ ಚೇತನ ಆಗು ನೀ ಅನಿಕೇತನ ನನ್ನ ಚೇತನ. ನೂರು ಮತದ ಹೊಟ್ಟೆ ತೂರಿ ಎಲ್ಲ ತತ್ವದಲ್ಲಿ ಮೀರಿ ನಿರ್ದಿಗಂತವಾಗೇರಿ ನಿರ್ದಿಗಂತವಾಗೇರಿ ಓ ನನ್ನ ಚೇತನ ಆಗು ನೀ ಅನಿಕೇತನ ನನ್ನ ಚೇತನ. ಎಲ್ಲಿಯೂ ನಿಲ್ಲದಿರೋ ಮನೆಯನೆಂದು ಕಟ್ಟದಿರೋ, ಎಲ್ಲಿಯೂ ನಿಲ್ಲದಿರೋ ಮನೆಯನೆಂದು ಕಟ್ಟದಿರೋ, ಕೊನೆಯನೆಂದು ಮುಟ್ಟದಿರೋ, ಕೊನೆಯನೆಂದು ಮುಟ್ಟದಿರೋ ಓ ಅನಂತವಾಗಿರೋ ಓ ನನ್ನ ಚೇತನ ಆಗು ನೀ ಅನಿಕೇತನ
ಸರ್, ಮುಂದಿನ ಗೀತೆ ಹಾಡೋ ಸಮಯ. ಮುಗಿದು ಸಮರ ನರಬಲಿ, ನರರು ನರರ ನಂಬಲಿ, ಸ್ವಾಮಿ ಅಮೃತ ಕೃಪೆಯಲ್ಲಿ ಶಾಂತಿ ಜಗವ ತುಂಬಲಿ, ಶಾಂತಿ ಜಗವನ್ನು ತುಂಬಲಿ ಅಂತ ಹಾಡುವಂಥ ಒಂದು ವೈಚಾರಿಕ ಗೀತೆ, ಕ್ರಾಂತಿಕಾರಿ ಗೀತೆ ಕೂಡ. ಹಾಲು ಹಳ್ಳ ಹರಿಯಲಿ ಹಾಡಲಿದ್ದಾರೆ ಕಿಕ್ಕೇರಿಯವರು ಮತ್ತು ಸೀಮಾ ರಾಯ್ಕರ್. ಇದಕ್ಕೆ ಸ್ವರ ಸಂಯೋಜನೆ ಮಾಡಿರೋರು ಡಾಕ್ಟರ್ ಸಿ ಅಶ್ವಥ್. ಹಾಲು ಹಳ್ಳ ಹರಿಯಲಿ, ಬೆಣ್ಣೆ ಬೆಟ್ಟವಾಗಲಿ, ಜೇನು ಮಳೆಯು ಸುರಿಯಲಿ, ತೊಟ್ಟಿಲೊಲಿದು ತೂಗಲಿ, ತೊಟ್ಟಿಲೊಲಿದು ತೂಗಲಿ. ಹಾಲು ಹಳ್ಳ ಹರಿಯಲಿ, ಬೆಣ್ಣೆ ಬೆಟ್ಟವಾಗಲಿ, ಜೇನು ಮಳೆಯು ಸುರಿಯಲಿ, ತೊಟ್ಟಿಲೊಲಿದು ತೂಗಲಿ. ಹಾಲು ಹಳ್ಳ ಹರಿಯಲಿ, ಬೆಣ್ಣೆ ಬೆಟ್ಟವಾಗಲಿ, ಜೇನು ಮಳೆಯು ಸುರಿಯಲಿ, ತೊಟ್ಟಿಲೊಲಿದು ತೂಗಲಿ. ಪೈರು ಪಚ್ಚೆ ಬೆಳೆಯಲಿ, ತೆನೆಯ ಚಿನ್ನ ಹೊಳೆಯಲಿ, ಹಕ್ಕಿ ಹೊಟ್ಟೆ ತಣಿಯಲಿ, ಮಿಗವು ಸೊಗಸಿನಲಿಯಲಿ. ಪೈರು ಪಚ್ಚೆ ಬೆಳೆಯಲಿ, ತೆನೆಯ ಚಿನ್ನ ಹೊಳೆಯಲಿ, ಹಕ್ಕಿ ಹೊಟ್ಟೆ ತಣಿಯಲಿ, ಮಿಗವು ಸೊಗಸಿನಲಿಯಲಿ. ಪೈರು ಪಚ್ಚೆ ಬೆಳೆಯಲಿ, ತೆನೆಯ ಚಿನ್ನ ಹೊಳೆಯಲಿ, ಹಕ್ಕಿ ಹೊಟ್ಟೆ ತಣಿಯಲಿ, ಮಿಗವು ಸೊಗಸಿನಲಿಯಲಿ. ಮುಗಿದು ಸಮರ ನರಬಲಿ, ನರರು ನರರ ನಂಬಲಿ, ಮುಗಿದು ಸಮರ ನರಬಲಿ, ನರರು ನರದ ನಂಬಲಿ, ಸ್ವಾಮಿ ಅಮೃತ ಕೃಪೆಯಲ್ಲಿ ಶಾಂತಿ ಜಗವ ತುಂಬಲಿ, ಸ್ವಾಮಿ ಅಮೃತ ಕೃಪೆಯಲ್ಲಿ ಶಾಂತಿ ಜಗವ ತುಂಬಲಿ, ಶಾಂತಿ ಜಗವ ತುಂಬಲಿ, ಶಾಂತಿ ಜಗವ ತುಂಬಲಿ.
ಅತ್ಯಂತ ಮಧುರವಾದ ಪ್ರಸ್ತುತಿ, ಹಂಸನಾದ. ಎಂಥ ರಾಗ ಇದು! ಈ ರಾಗದಲ್ಲಿ ಮೂಡಿಬಂದಿರುವಂತಹ ಗೀತೆ, ಇದರಲ್ಲಿ ಕ್ರಾಂತಿಯೂ ಇದೆ, ಶಾಂತಿಯೂ ಇದೆ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಈ ಸಂದೇಶನೂ ಇದೆ. ಶಾಂತಿ ಜಗವ ತುಂಬಲಿ, ಮತ್ತು ಮುಗಿದು ಸಮರ ನರಬಲಿ, ನರರು ನರರ ನಂಬಲಿ. ಒಂದು ವೈಚಾರಿಕ ಗೀತೆ. ಸರ್, ನೀವು ಕುವೆಂಪು ಅವ್ರನ್ನ ನೋಡಿದ್ದೀರಾ, ಅವ್ರ ಜೊತೆ ಅವ್ರನ್ನ ಭೇಟಿ ಮಾಡಿದ್ದೀರಾ, ಆ ಕೆಲವು ಅನುಭವಗಳನ್ನು ತಿಳಿಸ್ಕೊಡ್ತೀರಾ? ಕುವೆಂಪು ಅವ್ರನ್ನ ಸುಮಾರು 3-4 ಬಾರಿ ಭೇಟಿ ಮಾಡುವಂಥ ಸೌಭಾಗ್ಯ ಸಿಕ್ತು. ಕೆಲವು ಗೀತೆಗಳನ್ನು ಸಂಯೋಜನೆ ಮಾಡೋದಕ್ಕೆ ಅಂತ ಕೇಳೋಕ್ಕೆ, ಕೆಲವು ಸಿನಿಮಾಗಳಿಗೆ ಬಳಸ್ಕೊಳ್ಳೋವಂಥ ಸಂದರ್ಭಕ್ಕೆ ಅಂಥ ಸಂದರ್ಭದಲ್ಲಿ ನಾನು ಕೂಡ ಸಂಗೀತ ನಿರ್ದೇಶಕರು ಮತ್ತು ಪ್ರೊಡ್ಯೂಸರ್ ಜೊತೆ ಅವ್ರನ್ನ ಭೇಟಿ ಮಾಡುವಂಥ ಸೌಭಾಗ್ಯ ಸಿಕ್ಕಿತ್ತು ಮೈಸೂರಿನಲ್ಲಿ. ಅದಾದಮೇಲೆ ನಾಡಗೀತೆ ಆಗಬೇಕು ಅಂತ ಬಹಳ ಹಿಂದೆಯೇ, ಈಗ ಇತ್ತೀಚೆಗೆ ನಾಡಗೀತೆ ಅಂತ ಇದಾಗಿದೆ, ಬಟ್ ಅದಕ್ಕೆ ಮುಂಚೆನೇ ಹೇಮಾವತಮ್ಮ ಅಂತ ಶಿಕ್ಷಣ ಇಲಾಖೆಯಲ್ಲಿ ಸಂಗೀತ ಇಲಾಖೆ ಅವರು ಮುಖ್ಯಸ್ಥರಾಗಿದ್ದರು. ಅವರು ಕೂಡ ಅಲ್ಲಿ ಮೈಸೂರಿಗೆ ಬಂದು ಇದನ್ನು ನಾಡಗೀತೆಯಾಗಿ ಬಳಸ್ಕೋಬೇಕು ಅಂತ ಹೇಳಿ ಬಹುಶಃ 75ರ ಆಸುಪಾಸು ಅಂತ ಕಾಣುತ್ತದು. ಆಗ ಅವರು ಇದನ್ನೆಲ್ಲ ಕೇಳಿದ್ರು, ಈ ಥರ ನಾಡಗೀತೆ ಬಳಸ್ಕೋಬೇಕು ಅಂತ. ಆಮೇಲೆ ಅವ್ರ ಮುಂದೆ ಹಾಡಿದ್ರು ಕೂಡ, ಈ ಥರ ಈ ಟ್ಯೂನ್ ಮಾಡ್ತಾಯಿದ್ವಿ ಹೀಗೆ ಅಂತ. ಕುವೆಂಪು ಅವರು ಅವರ ಕವನಗಳ ಬಗ್ಗೆ ಅವ್ರಿಗಿದ್ದ ಅಪ್ರೀತಿ ಮಮತೆ ಹೇಗಿತ್ತು ಅಂದರೆ, ತಮ್ಮ ಮಕ್ಕಳನ್ನ ಅವ್ರು ಕೇಳ್ತಿದ್ದಾರೇನೋ ಅನ್ನೋ ಥರ ಇರೋದು. ಯಾಕಂದರೆ ಅವರು ಯಾತಕ್ಕೆ ಬಳಸ್ಕೊತಾ ಇದ್ದೀರಿ, ಈ ಗೀತೆ ಯಾವ ಸಿನಿಮಾಕ್ಕೆ ಬಳಸ್ಕೊತಾ ಇದ್ದೀರಿ, ಯಾವ ಸಂದರ್ಭಕ್ಕೆ ಬಳಸ್ಕೊತಾ ಇದ್ದೀರಿ, ಅದಕ್ಕೆ ಅಪಚಾರ ಆಗಬಾರ್ದು ಅನ್ನುವಂಥದ್ದು ಅವರ ಕಳಕಳಿ ಇತ್ತು. ಹಾಗಾಗಿ ಅವ್ರ ಬಗ್ಗೆ ಹೆಚ್ಚು ನಾವು ಮಾತಾಡೋದು ಅನ್ನೋಕ್ಕಿಂತ, ನಾನು ಅವ್ರನ್ನ ಅನೇಕ ಬಾರಿ ನೇರವಾಗಿ ನೋಡುವಂಥ ಸಂದರ್ಭ ಸಿಕ್ತು, ಆ ಸೌಭಾಗ್ಯ ಸಿಕ್ತು ಅನ್ನೋಂಥದ್ದು ಒಂದು. ಎರಡನೇದು, ಅವರ ಗೀತೆಗಳನ್ನೇ ಹಾಡಿ ನಾವು ನಮ್ಮ ಜೀವನ ಮಾಡ್ತಾಯಿದ್ದೀವಲ್ಲ, ಆ ಪುಣ್ಯಾತ್ಮನಿಗೆ, ರಾಷ್ಟ್ರ ಕವಿಗೆ ನಾವು ನಮಸ್ಕಾರ ಮಾಡಬೇಕಾಗಿರೋದು, ಅವ್ರನ್ನ ನೆನ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸಿದ್ದೆ. ಸತ್ಯವಾದ ಮಾತು ಸರ್. ನಮ್ಮ ಮುಂದಿನ ಗೀತೆಯತ್ತ ಧಾವಿಸೋಣ. ಮುಂದಿನ ಗೀತೆ ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು, ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೇನೋ. ಈ ಗೀತೆ ಡಾಕ್ಟರ್ ಸಿ ಅಶ್ವಥ್ ಅವರ ಸ್ವರ ಸಂಯೋಜನೆಯಲ್ಲಿ ಮೂಡಿಬಂದಿರುವಂಥ ಈ ಗೀತೆ. ಈಗ ಕಿಕ್ಕೇರಿ ಕೃಷ್ಣಮೂರ್ತಿ ಅವರು ಇದನ್ನು ಹಾಡಲಿದ್ದಾರೆ. ಬಹುಶಃ ಇದು ಬರೀ ಒಂದು ಗೀತೆ ಅಲ್ಲ, ಇದು ಒಂದು ಟಾನಿಕ್ಕು. ಅಂದರೆ ಎಷ್ಟು ನೇರವಾಗಿ ಅವರು ಅದನ್ನು ಹೇಳ್ತಾರೆ ಅಂದರೆ, ಮನು ನಿನಗೆ ನೀನು, ಮನು ನಿನಗೆ ನೀನು, ಮನು ನಿನಗೆ ನೀನು, ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು. ಅದೇನು ಬೇಕಾದ್ರೂ ಹೇಳ್ಕೊಳ್ಳಿ, ಅದು ನಿನ್ನ ಕಷ್ಟ, ನಿನ್ನ ಸಂಕಟ, ನಿನ್ನ ಗುರಿ ನಿನ್ನ ಮುಂದೆ ಇರಬೇಕು. ಅವನೇ ಏನು ಹೇಳ್ತಾರೆ, ಇನ್ನೊಬ್ಬ ಹೇಳ್ತಾನೆ, ಅದಲ್ಲ ನಿಂಗೆ ಇಂಪಾರ್ಟೆಂಟು. ನಿನ್ನ ಮನಸ್ಸೇನು ಹೇಳುತ್ತೆ ಅದನ್ನು ಕೇಳ್ಕೊ. ನಿನ್ನ ಗುರಿ ಕಡೆಗೆ ನೀನು ನಿನ್ನ ಲಕ್ಷ್ಯವನ್ನು ಇಡುವಂಥ ಸಂದೇಶ ಕೂಡ ಅದರಲ್ಲಿದೆ. ಹೌದು. ಈಗ ಕೇಳೋಣ, ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು, ಕಿಕ್ಕೇರಿ ಕೃಷ್ಣಮೂರ್ತಿಯವರ ಧ್ವನಿಯಲ್ಲಿ. ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು, ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೇನು, ಎಂದು ಮನು ಬರೆದಿದ್ದು ದಿಂದಮಗೆ ಕಟ್ಟೇರೋ, ನಿನ್ನೆದೆಯ ದರಿಯ ಋಷಿ. ಮನು ನಿನಗೆ ನೀನು, 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 ಮನು ನಿನಗೆ ನೀನು. ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು, ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೇನು, ಎಂದೋ ಮನು ಬರೆದಿತ್ತು ದಿಂದೆಮಗೆ ಕಟ್ಟೇನು, ನಿನ್ನೆದೆಯ ದರಿಯ ಋಷಿ. ಮನು ನಿನಗೆ ನೀನು, 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 ಮನು ನಿನಗೆ ನೀನು.
ನೀರಡಸಿ ಬಂದ ಸೋದರಗೆ ನೀರನ್ನು ಕೊಡಲು ಮನುಧರ್ಮಶಾಸ್ತ್ರವೇನ ಗೊರೆಯ ಬೇಕೇನು. ನೀರಡಸಿ ಬಂದ ಸೋದರಗೆ ನೀರನ್ನು ಕೊಡಲು ಮನುಧರ್ಮಶಾಸ್ತ್ರವೇನ ಗೊರೆಯ ಬೇಕೇನು. ನೊಂದವರ ಕಂಬನಿಗೆ ನೊರೆಸಿ ಸಂತೈಸುವಡೆ ಶಾಸ್ತ್ರ ಪ್ರಮಾಣ ಅದಕ್ಕಿರಲೇಬೇಕೇನು. ಶಾಸ್ತ್ರ ಪ್ರಮಾಣ ಅದಕ್ಕಿರಲೇಬೇಕೇನು. ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಹೇಳಿದರೇನು. ಎದೆಯದನಿಗೂ ಮಿಗಿಲು ಶಾಸ್ತ್ರವಿಹುದೇನು ಎಂದು ಮನು ಬರೆದಿಟ್ಟು ಹಿಂದೆ ಮಗೆ ಕಟ್ಟೇನು. ನಿನ್ನೆದೆಯ ದನಿಯ ಋಷಿ ಮನು ನಿನಗೆ ನೀನು 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 ಮನು ನಿನಗೆ ನೀನು. ಹಿಂದಿನ ಋಷಿಗಳು ಮಾನವರೇ ನಮ್ಮಂತೆ, ಅವರ ಶಾಸ್ತ್ರವು ಅವರ ಕಾಲಕ್ಕೆ ಮಾತ್ರ. ಹಿಂದಿನ ಋಷಿಗಳು ಮಾನವರೇ ನಮ್ಮಂತೆ, ಅವರ ಶಾಸ್ತ್ರವು ಅವರ ಕಾಲಕ್ಕೆ ಮಾತ್ರ. ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ನಮ್ಮ ಹೃದಯವೇ ನಮಗೆ ಶ್ರೀ ಧರ್ಮಸೂತ್ರ. ನಮ್ಮ ಹೃದಯವೇ ನಮಗೆ ಧರ್ಮಸೂತ್ರ. ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಹೇಳಿದರೇನು. ಎದೆಯದನಿಗೂ ಮಿಗಿಲು ಶಾಸ್ತ್ರವಿಹುದೇನು ಎಂದು ಮನು ಬರೆದಿಟ್ಟು ಹಿಂದೆ ಮಗೆ ಕಟ್ಟೇನೋ. ನಿನ್ನೆದೆಯ ಧ್ವನಿಯ ಋಷಿ ಮನು ನಿನಗೆ ನೀನು 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 ಮನು ನಿನಗೆ ನೀನು. ಬಹಳ ಚೆನ್ನಾಗಿ ಹಾಡಿದ್ರಿ ಸರ್. ಮನು ನಿನಗೆ ನೀನು ಮನು ನಿನಗೆ ನೀನು ಮನು ನಿನಗೆ ನೀನು. ಈ ಹಾಡು ನಿಮ್ಗೆ ಅನ್ವಯಿಸುತ್ತೆ. ನೀನು ಮನು ನಿನಗೆ ನೀನು. ಭಾರತೀಯ ನಮಗಿಂದು ಜೀವನದ ದೇವತೆಯು ವಿಶ್ವರೂಪಿಣಿಯವಳು ವಿಶ್ವಮುಖಿಯೈ. ನಮ್ಮೆಲ್ಲ ರಂಗಗಳೇ ನಮ್ಮಬ್ಬೆಯಂಗವೈ, ನಮ್ಮ ಸ್ವಾತಂತ್ರ್ಯದೊಳೈ ನಮ್ಮಮ್ಮ ಸುಖಿಯೈ. ಇಂದೋ ನಾಳೆಯೋ ದಾಸನೀಶನಾಗಲೇಬೇಕು, ಎಂದಿಂದ ಎದ್ದೇಳಿ ನಾಳೆಯನೆ ಹೋಕು. ನಾವೇ ದೇವತೆಗಳೈ, ಭಾರತವೇ ಸ್ವರ್ಗವೈ, ಭಾರತಾಂಬೆಯೇ ನಮಗೆ ದೇವಿಯೈ ಜನನಿ. ಇಂಥ ಸಾಲುಗಳನ್ನು ಕೊಟ್ಟಂಥವರು ರಾಷ್ಟ್ರಕವಿ ಕುವೆಂಪು. ಇದೇ ಕವಿತೆಯಲ್ಲಿ ಹೇಳ್ತಾರೆ, 100 ದೇವರನ್ನೆಲ್ಲ ನೂಕಾಚೆ ದೂರ, ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಭಾರ. ಡಾಕ್ಟರ್ ಸಿ ಅಶ್ವಥ್ ಅವರ ಸ್ವರ ಸಂಯೋಜನೆಯಲ್ಲಿ ಮೂಡಿಬಂದಿರುವಂಥ ಅತ್ಯದ್ಭುತವಾದ ಗೀತೆಗಳಲ್ಲಿ ಇದು ಒಂದು. ಕ್ರಾಂತಿಯ ಉತ್ತುಂಗ ಅಂತಲೇ ಹೇಳ್ಬೋದು. ಈ ಗೀತೆಯನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿ ಅವರು, ಸೀಮಾ ರಾಯ್ಕರ್ ಅವರು, ಅವರೊಂದಿಗೆ ನಾನು ಮತ್ತು ಪ್ರದೀಪ್. ಸರ್, ದಯವಿಟ್ಟು ಬನ್ನಿ.
ನುಕಾಚೆ ದೂರ ನುಕಾಚೆ ದೂರ ಮೂರು ದೇವರನ್ನೆಲ್ಲ ನುಕಾಚೆ ದೂರ ನುಕಾಚೆ ದೂರ ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಬಾರ 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 ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಬಾರ 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 ನೂರು ದೇವರನ್ನೆಲ್ಲ ನುಕಾಚೆ ದೂರ ನುಕಾಚೆ ದೂರ ನೂರು ದೇವರನ್ನೆಲ್ಲ ನುಕಾಚೆ ದೂರ ನುಕಾಚೆ ದೂರ ಶತಮಾನಗಳು ಬರಿಯ ಜಡಶಿಲೆಯ ಪೂಜಿಸಾಯ್ತು ಪೂಜಿಸಾಯ್ತು ಹಾವುಗಳಿಗೆ ಹಾಲೆರೆದು ಪೋಷಿಸಾಯ್ತು ಪೋಷಿಸಾಯ್ತು ಶತಮಾನಗಳು ಬರಿಯ ಜಡಶಿಲೆಯ ಪೂಜಿಸಾಯ್ತು ಪೂಜಿಸಾಯ್ತು ಹಾವುಗಳಿಗೆ ಹಾಲೆರೆದು ಪೋಷಿಸಾಯ್ತು ಪೋಷಿಸಾಯ್ತು ಬಿಸಿಲು ಮಳೆಗಾಳಿ ಬೆಂಕಿಯದೆಲ್ಲ ಬೇಡಿಯಾಯ್ತು ಬೇಡಿಯಾಯ್ತು ದಾಸರರು ಪೂಜಿಸಿಯೇ ದಾಸ್ಯವಾಯ್ತು ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಬಾರ 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 ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಬಾರ 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 ನೂರು ದೇವರನ್ನೆಲ್ಲ ನುಕಾಚೆ ದೂರ ನುಕಾಚೆ ದೂರ ನೂರು ದೇವರನ್ನೆಲ್ಲ ನುಕಾಚೆ ದೂರ ನುಕಾಚೆ ದೂರ ಗುಡಿಯೊಳಗೆ ಕಣ್ಮುಚ್ಚಿ ಬೆಚ್ಚಗಿರುವರನೆಲ್ಲ ಇರುವರನೆಲ್ಲ ಭಕ್ತ ರಕ್ತವ ಹೀರಿ ಕೊಪ್ಪಿಹರನೆಲ್ಲ ಕೊಪ್ಪಿಹರನೆಲ್ಲ ಗುಡಿಯೊಳಗೆ ಕಣ್ಮುಚ್ಚಿ ಬೆಚ್ಚಗಿರುವರನೆಲ್ಲ ಇರುವರನೆಲ್ಲ ಭಕ್ತ ರಕ್ತವ ಹೀರಿ ಕೊಪ್ಪಿಹರನೆಲ್ಲ ಕೊಪ್ಪಿಹರನೆಲ್ಲ ಗಂಟೆ ಜಾಗಟಗಳಿಂಬಡಿದು ಕುತ್ತಿಗೆ ಹಿಡಿದು ಕಡಲಲಿಗೆ ತಳ್ಳಿರೈ ಶಂಕದಿ ಮುಡಿದು ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಬಾರ 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 ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಬಾರ 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 ನೂರು ದೇವರನ್ನೆಲ್ಲ ನುಕಾಚೆ ದೂರ ನುಕಾಚೆ ದೂರ ನೂರು ದೇವರನ್ನೆಲ್ಲ ನುಕಾಚೆ ದೂರ ನುಕಾಚೆ ದೂರ ಸತ್ತ ಕಲ್ಗಳ ಮುಂದೆ ಹತ್ತು ಕರೆದುದು ಸಾಕು ಸಾಕು ಜೀವದಾತೆಯ ನಿಂದು ಕೂಗಬೇಕು ಕೂಗಬೇಕು ಸತ್ತ ಕಲ್ಗಳ ಮುಂದೆ ಹತ್ತು ಕರೆದುದು ಸಾಕು ಸಾಕು ಜೀವದಾತೆಯ ನಿಂದು ಕೂಗಬೇಕು ಕೂಗಬೇಕು ಶಿಲೆಯ ಮೂರ್ತಿಗೆ ನೇಯ್ದ ಕಲೆಯ ಬಲೆಯನ್ನು ಒಯ್ದು ಶಿಲೆಯ ಮೂರ್ತಿಗೆ ನೇಯ್ದ ಕಲೆಯ ಬಲೆಯನ್ನು ಒಯ್ದು ಚಳಿಯು ಮಳೆಯಲ್ಲಿ ನಮ್ಮ ಬೆಗದಾಗಿ ಹಾಕು ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಬಾರ 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 ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಬಾರ 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 ನೂರು ದೇವರನ್ನೆಲ್ಲ ನುಕಾಚೆ ದೂರ ನುಕಾಚೆ ದೂರ ನೂರು ದೇವರನ್ನೆಲ್ಲ ನುಕಾಚೆ ದೂರ ನುಕಾಚೆ ದೂರ ನೂರು ದೇವರನ್ನೆಲ್ಲ ನುಕಾಚೆ ದೂರ. ಈ ಕಾಚೆ ದೂರ ಇದೆಲ್ಲ ಮುಂಬೈಯಲ್ಲಿ ಸಿ ಅಶ್ವಥ್ ಕಾರ್ಯಕ್ರಮದಲ್ಲಿ ಅಶ್ವಥ್ ಸರ್ ಫುಲ್ ಇನ್ವಾಲ್ವ್ಮೆಂಟ್ ಇಂದ ಹಾಡ್ತಾ ಇಲ್ಲಿ ಮುಂದ್ಗಡೆ ಪ್ರವೀಣ್ ಡಿ ರಾವ್ ಅವರು ನಿಂತ್ಕೊಂಡು ಕಂಡಕ್ಟ್ ಮಾಡ್ತಾ ಇದ್ರು. ಕಾಚೆ ದೂರ ಅಂದ್ಬಿಟ್ಟು ಪ್ರವೀಣ್ ಡಿ ರಾವ್ ಅವ್ರನ್ನ ಫುಲ್ ಜೋರಾಗಿ ತಳ್ಳೇ ಬಿಟ್ಟಿದ್ರು. ಈ ಹಾಡು ಹೇಳಿದ್ರಲ್ಲ,
ನೂರು ದೇವರನ್ನೆಲ್ಲನೂ ಕಾಚೆ ದೂರ ಅನ್ನೋಂಥ ಹಾಡು ಅಶ್ವಥ್ ಕಂಪೋಸ್ ಮಾಡಿಬಿಡ್ತಾರೆ. ಕಂಪೋಸ್ ಮಾಡಿ ಬಹುತೇಕ ಹಾಡುಗಳು ಅವರೇ ಹಾಡ್ತಾ ಇರ್ತಾರೆ. ಅವಾಗ ಈಗ ಈ ಹಾಡನ್ನು ಬೇರೆ ಯಾರ ಕೈಲಾದ್ರು ಹಾಡಿಸ್ಬೇಕು ಅಂಥೇಳಿ ಬಹಳಷ್ಟು ಜನ ಗಾಯಕರನ್ನು ಅವ್ರು ಕೇಳ್ತಾರೆ, ಈ ಹಾಡು ನೀವು ಹಾಡಿ. ಮೊದಲನೇ ಸಾಲ ಇದು ನೂರು ದೇವರನ್ನೆಲ್ಲನೂ ಕಾಚೆ ದೂರ ಅಂತಿದೆಯಲ್ಲ, ಬಹಳಷ್ಟು ಜನ ಗಾಯಕರು ಅಯ್ಯೋಯ್ಯೋ ಎಲ್ಲರೂ ಉಂಟಾ, ನಾವು ಎಲ್ಲ ಕಡೆನೂ ಹಾಡು ಹೇಳ್ಕೋರು ನೂರು ದೇವರನ್ನೆಲ್ಲ ಕಾಚೆ ದೂರ ಅಂದ್ಬಿಟ್ರೆ ನಮ್ಮ ಪ್ರೋಗ್ರಾಮ್ ಕರೀತಾರೋ ಇಲ್ವೋ ಅಂತ ಆ ಥರದ್ದು ಸಮಸ್ಯೆ. ಅಶ್ವಥ್ ಯಾರು ಏನ್ರಿ ಹಾಡೋದು, ನಾನೇ ಹಾಡ್ತೀನಿ ಬಿಡಿ ಅಂತ ಅವರೇ ಈ ಗೀತೆನ ಹಾಡ್ತಾರೆ. ಯಾವುದಾದ್ರು ಒಂದು ಗೀತೆ ತೊಗೊಂಡ್ರೆ ಅಶ್ವಥ್ ಅವರು ಆ ಗೀತೆಗೆ ನ್ಯಾಯ ಒದಗಿಸೋ ನಿಟ್ಟಿನಲ್ಲಿ ಅಷ್ಟು ಒಂದು ಕಮಿಟ್ಮೆಂಟ್, ಅಷ್ಟು ಜನಪ್ರಿಯವಾದಂಥ ಗೀತೆ ಇದು. ಈ ಹಾಡನ್ನು ಮೊದಲನೇ ಸತಿ ಕೇಳಿದ್ರೆ ನನಗೆ ಇನ್ನೂ ಜ್ಞಾಪಕ ಇದೆ. ಆ ಕ್ಯಾಸೆಟ್ ಅನಿಕೇತನ ಕೊಂಡ್ಕೊಂಡ್ಬಂದು ಎಸ್ಪೆಷಲಿ ಈ ಗೀತೆ ನೂರು ದೇವರನ್ನೆಲ್ಲ ಹಾಕೊಂಡು ಕೇಳಿದಾಗ ನನ್ನ ಮತ್ತು ನಮ್ಮ ಅಣ್ಣನ ಮೈಯಲ್ಲೆಲ್ಲ ರೋಮಾಂಚನವಾಗೋಗಿತ್ತು. ಲೂಪಲ್ಲಿ ಕೇಳ್ತಾ ಇದ್ವಿ. ಸುಗಮ ಸಂಗೀತದ ಸಂಘಟನೆ ಅಂತ ಮಾತಾಡೋ ಹಾಗಿದ್ರೆ ನೀವು ಒಂದು ದೊಡ್ಡ ಪಾತ್ರವನ್ನು ತಗೊತೀರ. 1000 ಜನರ ಹತ್ರ ಹಾಡಿಸಿರ, 3000 ಜನ, ಎಷ್ಟೋ ಜಿಲ್ಲೆಗಳು. ಅದ್ರ ಬಗ್ಗೆ ದಯವಿಟ್ಟು ಹೇಳಿ ಸರ್. ತುಂಬ ಖುಷಿ ಆಗುತ್ತೆ ನೋಡಿ. ಯಾಕೆ ಖುಷಿ ಆಗುತ್ತೆ ಅಂದರೆ 1000 ಜನ ಹಾಡಿಸಿದಾಗ ಪ್ರವೀಣ ಪ್ರದೀಪ ಇಬ್ಬರು ಇದ್ದರು. 3000 ಜನ ಹಾಡಿಸಿದಾಗ ಊರೂರಿಗೆ ಸುತ್ತುವಾಗ ಕೃಷ್ಣ, ಪ್ರದ್ಯುಮ್ನ, ಸುದರ್ಶನ, ನಮ್ಮ ವಾದಿ, MC ಶ್ರೀನಿವಾಸ, ಹೀಗೆ ಎಲ್ಲರೂ, ರಮೇಶ, ಎಲ್ಲರೂ ಜೊತೆಲಿದ್ದರು. ಖುಷಿಯಾಗೋದೇನು ಅಂದರೆ 35 ವರ್ಷದ ಸುದೀರ್ಘವಾದ ಪಯಣ ಸುಗಮ ಸಂಗೀತ ಕ್ಷೇತ್ರಕ್ಕೆ ನನಗೆ. 35 ವರ್ಷದಲ್ಲಿ ನೀನು ಎಷ್ಟು ದೊಡ್ಡ ಗಾಯಕ, ನೀನು ಎಷ್ಟು ಸಂಗೀತ ನಿರ್ದೇಶಕ ಅನ್ನೋದಕ್ಕಿಂತ 53 ದೇಶದಲ್ಲಿ ತರಬೇತಿನೂ ಕೊಟ್ಟು ಆ ಮಕ್ಕಳು ಕೈಲೇ ಕನ್ನಡ ಗೀತೆಗಳನ್ನು ಹಾಡಿಸಿ ನನ್ನ ಜೊತೆನೂ ಹಾಡಿಸಿ ನನ್ನ ಇಡೀ ಜೀವನ ಕಳೆದಿರೋದು GSS ಅವ್ರ ಜೊತೆ, ಶಿವಮೊಗ್ಗ ಸುಬ್ಬಣ್ಣನ ಜೊತೆ, BK ಸುಮಿತ್ರನ ಜೊತೆ, ರತ್ನಮಾಲಾ ಪ್ರಕಾಶ್ ಅವ್ರ ಜೊತೆ, ಮಾಲತಿ ಶರ್ಮಾ ಅವ್ರ ಜೊತೆ, C ಅಶ್ವಥ್ ಅವ್ರ ಜೊತೆ, ಲಕ್ಷ್ಮೀನಾರಾಯಣ ಭಟ್ರು, ನಿಸಾರ್ ಅಹಮದ್ದು, ಸಿದ್ಲಿಂಗಯ್ಯ, ಹೀಗೆ ಸಾಹಿತ್ಯ ಮತ್ತು ಸಂಗೀತದ ಜೊತೆಯಾಗಿ ಈ 35 ವರ್ಷ ಕಳೀತಲ್ಲ. ಕಿಕ್ಕೇರಿ ಅಂದರೆ ಒಂದು ಚಿಕ್ಕ ಹಳ್ಳಿ, ಮಂಡ್ಯ ಜಿಲ್ಲೆಯ ಚಿಕ್ಕ ಹಳ್ಳಿ. ಅಲ್ಲಿಂದ ಇಲ್ಲಿಗೆ ಬಂದು ಕೃಷ್ಣಮೂರ್ತಿಯನ್ನು ಕಿಕ್ಕೇರಿ ಕೃಷ್ಣಮೂರ್ತಿ ಮಾಡಿದ್ದು ಒಂದು ಡಾಕ್ಟರ್ C ಅಶ್ವಥ್ ಮತ್ತು ಶಿವಮೊಗ್ಗ ಸುಬ್ಬಣ್ಣ. ಅವರಿಬ್ಬರು ಸೇರಿ ಕಿಕ್ಕೇರಿ ಕೃಷ್ಣಮೂರ್ತಿ ಅಂತ ನಾಮಕರಣ ಮಾಡಿದ್ರು. ಊರಿಗೆ ಹೋಗಿ ಇದನ್ನೆಲ್ಲ ಈ ಸುಗಮ ಸಂಗೀತದ ತರಬೇತಿ ಕೊಡೋದಿದೆಯಲ್ಲ, ಅದಕ್ಕಿಂತ ಹೆಚ್ಚು ಖುಷಿ ನನಗೆ ಯಾವತ್ತೂ ಇಲ್ಲ. ಆಮೇಲೆ ವಾದ್ಯಗಾರರು ಕೂಡ ನಮ್ಮ ಜೊತೆಯಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡಿ ಎಲ್ಲ ಕಡೆಯಿಂದ ಇಲ್ಲಿಗೆ ಬಂದು ಆ ಹಾಡು ಹಕ್ಕಿಗಳು 3740 ಜನ ಹಾಡಿ ದಿ ಒನ್ ಆ್ಯಂಡ್ ಓನ್ಲಿ ಲಿಮ್ಕಾ ಆ್ಯಂಡ್ ಗಿನ್ನಿಸ್ ಬುಕ್ಸ್ ಆಫ್ ರೆಕಾರ್ಡ್ ಅಂದರೆ ಆ ಕಾರ್ಯಕ್ರಮ. ಹಾಗಾಗಿ ಸುಗಮ ಸಂಗೀತ ಕ್ಷೇತ್ರಕ್ಕೆ ಬಂದು ಏನನ್ನು ಪಡ್ಕೊಂಡೆ ಅಂದರೆ ಬಹುಶಃ ಎಲ್ಲವನ್ನೂ ಇಲ್ಲಿಂದನೇ ಗಳಿಸಿರೋದು. ಕೋಟಿ ನಮ್ಮ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಾನು ಈ ಮೂಲಕ ಇದನ್ನೆಲ್ಲ ಸಮರ್ಪಣೆ ಮಾಡ್ತಾ ಇದ್ದೀನಿ. ಕನ್ನಡಿಗರಿಗೆ ಜಯವಾಗಲಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಈ ಹಾಡು ಹಾಡಲೇಬೇಕಲ್ವಾ? ದಯವಿಟ್ಟು ಈ ಹಾಡನ್ನು ಹಾಡುವಂಥವರಾಗಿ. ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರು ಕಾವೇರಿ, ಪಂಪನ ನೋದುವ ನಿನ್ನ ನಾಲೆಗೆ ಕನ್ನಡವೇ ಸತ್ಯ, ಕುಮಾರವ್ಯಾಸನ ನಾಲಿಪ ಕಿವಿಯದು ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಈ ಗೀತೆಗೆ ಧ್ವನಿಯಾಗ್ತಿದ್ದಾರೆ ಕಿಕ್ಕೇರಿ ಕೃಷ್ಣಮೂರ್ತಿಯವರು. ಹಾಗೂ ಇವರ ಜೊತೆ ಹಾಡೋದಕ್ಕೆ ಸೀಮಾ ರಾಯ್ಕರ್ ಅವ್ರನ್ನ ನಾನು ವೇದಿಕೆ ಮೇಲೆ ಬರಮಾಡ್ಕೊತೀನಿ. ಇದು ಒಂದು ಗೀತೆಯಾಗಿ ಉಳ್ಕೊಂಡಿಲ್ಲ, ಇವತ್ತು ಒಂದು ಮಂತ್ರವಾಗ್ಬಿಟ್ಟಿದೆ. ಅಮೆರಿಕದ ಅಕ್ಕ ಸಮ್ಮೇಳನಕ್ಕೆ ಹೋಗಲಿ, ಆಸ್ಟ್ರೇಲಿಯಾದಲ್ಲಿ ಮೊನ್ನೆ ಅಲ್ಲೊಂದು ಅಕ್ಕಿ ಅಂತ ಒಂದು ಹೊಸದಾಗಿ ಒಂದು ಸಂಘಟನೆ ಮಾಡ್ತಾ ಇದ್ದಾರೆ. ಅಂದರೆ ಬ್ರಿಸ್ಬೇನು, ಮೆಲ್ಬರ್ನು, ಸಿಡ್ನಿ, ಪರ್ತ್ ಎಲ್ಲ ಕಡೆ ಸೇರಿ ಅಕ್ಕಿ ಅವರೊಂದು ಸಂಘಟನೆ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಲಿ, ಜಪಾನ್ಗೆ ಹೋಗಲಿ, ಜಪಾನ್ನಲ್ಲಿ ಮತ್ತು ದುಬೈನಲ್ಲಿ
ನೀವೆಲ್ಲ ಸಾಕಷ್ಟು ಸಲ ಅಲ್ಲೆಲ್ಲ ಆ ಕನ್ನಡಿಗರು ಹಾಡೋದು ನೋಡಿದಿರಿ. ಎಲ್ಲಿ ಹೋದರೂ ಕೂಡ ನಮಗೆ ಕೇಳೋದು ಕನ್ನಡದ ಮಂತ್ರ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ. ಸಾವಿರ 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 ಜನ ಕನ್ನಡಿಗರು ವಿದೇಶದಲ್ಲೂ ಕೂಡ ಇದನ್ನು ತಮ್ಮ ಮಂತ್ರದಂತೆ ಮಾಡಿಕೊಂಡು ಹಾಡೋದಿದೆಯಲ್ಲ, ಅದನ್ನು ನೋಡೋದೇ ಒಂದು ಚೆಂದ. ಇಂಥ ಅದ್ಭುತವಾದ ಗೀತೆಯನ್ನು ಕೊಟ್ಟ ರಾಷ್ಟ್ರಕವಿ ಕುವೆಂಪು ಅವ್ರಿಗೆ ಮತ್ತು ಸಂಗೀತ ಸಂಯೋಜನೆ ಮಾಡಿದ ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಸಿ ಅಶ್ವಥ್ ಅವ್ರಿಗೆ ನಮಸ್ಕಾರ ಮಾಡ್ತಾ ಈ ಗೀತೆಯನ್ನು ಸಮರ್ಪಣೆ ಮಾಡ್ತಾಯಿದ್ದೆ. ಧನ್ಯವಾದಗಳು ಸರ್. ವೇದಿಕೆಯಿಂದ ನಿಮ್ಮದು. ಎಲ್ಲಾದರೂ ಇರು, ಎಂತಾದರೂ ಇರು, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಓಹೋ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ ಗೋವಿನ ಓ ಮುತ್ತಿನ ಕನ್ನಡತನ ಒಂದಿದ್ದರೆ ನೀ ಅಮ್ಮಗೆ ಕಲ್ಪತರೋ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಓಹೋ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. la 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 la. ನೀ ಮೆಟ್ಟುವ ನೆಲ ಅದೆ ಕರ್ನಾಟಕ, ನೀನೇರುವ ಮಲ್ಲಿ ಸಖ್ಯಾದ್ರಿ. ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ. ಪಂಪನ ನೋದುವ ನಿನ್ನ ನಾಲಗೆ ಕನ್ನಡವೇ ಸತ್ಯ. ಕುಮಾರವ್ಯಾಸನ ನಾಲಿಪ ಕಿವಿಯದು ಕನ್ನಡವೇ ನಿತ್ಯ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಓಹೋ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲಾದರೂ ಇರು, ಎಂತಾದರೂ ಇರು, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಓಹೋ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. la 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 la. ಹರಿಹರ ರಾಘವರಿಗೆ ಎರಗುವ ಮನ, ಹಾಳಾಗಿ ಹಂಪೆಗೆ ಕೊರಗುವ ಮನ. ಪೆಂಟಿನ ವನವಾಸಿಗೆ ಕರಗುವ ಮನ, ಬೆಳ್ಗಳ ಬೇಲೂರ್ಗಳ ನೆನೆಯುವ ಮನ. ಜೋಗದ ಜಲಪಾತದಿ ಧುಮುಕುವ ಮನ, ಮಲೆನಾಡಿಗೆ ಹೊಂಪುಳಿ ಹೋಗುವ ಮನ. ಕಾಜಾಣಕ್ಕೆ ಗಿಳಿ ಕೋಗಿಲ ಇಂಪಿಗೆ, ಮಲ್ಲಿಗೆ ಸಂಪಿಗೆ ಕೇದಗೆ ಸೊಂಪಿ, ಮಾವಿನ ಹೊಂಗೆಯ ತಳಿರಿನ ತಂಪಿ. ರಸರೋಮಾಂಚನಗೊಳ್ಳುವಾತನ ಮನ, ಓ ರಸರೋಮಾಂಚನಗೊಳ್ಳುವಾತನ ಮನ. ಎಲ್ಲಿದ್ದರೆ ಏನ್ ಎಂತಿದ್ದರೆ ಏನ್ ಎಲ್ಲಿದ್ದರೆ ಏನ್ ಎಂತಿದ್ದರೆ ಏನ್ ಎಂದೆಂದಿಗೂ ತಾನ್ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಅನ್ಯವೆನಲದೆ ನಿತ್ಯ, ಅನ್ಯವೆನಲದೆ ನಿತ್ಯ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡ. ಭಾಳ ಚೆನ್ನಾಗಿ ಬಂತು ಸರ್, ಚೆನ್ನಾಗಿ ಹಾಡಿದ್ರಿ ಸೀಮಾ ಮೇಡಮ್. ಇಲ್ಲಿ ಈ ಹಾಡಿದೆ, ಎಲ್ಲಾದರೂ ಇರು,
ಎಂತಾದರೂ ಇರು. ಕಂಪೋಸರು ಗುರುಗಳು ಸಿ ಅಶ್ವಥ್ ಅವರು. ಎಲ್ಲಾದರೂ ಇರು. ಒಬ್ಬರೇ ಕಂಪೋಸರು 2 ರೀತಿ ಕಂಪೋಸಿಷನ್ ಒಂದೇ ಹಾಡಿಗೆ ಯಾಕೆ ಮಾಡಿದ್ರು ಸರ್? ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರೆ. ಯಾಕಂದರೆ ತುಂಬ ಜನಕ್ಕೆ ಮಾಹಿತಿ ಇರಲ್ಲ. ಒಬ್ಬ ವ್ಯಕ್ತಿ ದೊಡ್ಡವರು ಯಾಕೆ ಆಗ್ತಾರೆ ಅನ್ನೋದಿದೆಯಲ್ಲ, ಅವ್ರ ನಡವಳಿಕೆಯಿಂದ ಆಗ್ತಾರೆ ಅಂತ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಈ ಗೀತೆ ಹಾಡಬೇಕು ಅಂತ ಅನಿಸುತ್ತೆ. ಅವರಷ್ಟು ದೊಡ್ಡ ಕಲಾವಿದರು. ಅವರು ಒಂದಿನ ಅಶ್ವಥ್ ಮನೆಗೆ ಬರ್ತಾರೆ. ಬೆಳಗ್ಗೆ ಅಶ್ವಥ್ ಅವ್ರ ಮನೆಗೆ ಸ್ವತಃ ಡಾಕ್ಟರ್ ರಾಜ್ಕುಮಾರ್ ಅವರು ಬರ್ತಾರೆ. ಅಶ್ವಥ್ ಅವ್ರಿಗೆ ಒಂದು ಕ್ಷಣ ಗಾಬರಿ ಆಗೋಗುತ್ತೆ. ಸಂತೋಷ, ಗಾಬರಿ, ಏನು ಅಂತಲೇ ಎಕ್ಸ್ಪ್ರೆಸ್ ಮಾಡೋಕ್ಕಾಗದೇ ಇರುವಂಥದ್ದು. ಆಗ ಅಣ್ಣವ್ರು ಕೇಳ್ತಾರೆ, ಏನಿಲ್ಲ, ನಾನು ಈ ಥರ ಎಲ್ಲಾದರೂ ಇರು ಎಂತಾದರೂ ಇರು ಈ ಗೀತೆ ನಾನು ಹಾಡಬೇಕು ಅಂತ ಅನಿಸಿದೆ. ತಾವು ಸಂಯೋಜನೆ ಮಾಡಿದ್ರೆ ನನಗೆ ಬಹಳ ಸಂತೋಷ, ನೀವು ಮಾಡೋಕ್ಕಾಗುತ್ತಾ ಅಂತ. ಎಂಥ ಅದ್ಭುತ ಅಂದರೆ, ಇಬ್ಬರೂ ಲೆಜೆಂಡ್ಸ್. ಒಬ್ಬ ಅಷ್ಟು ದೊಡ್ಡ ನಟ ಮನೆ ಬಾಗಿಲಿಗೆ ಬಂದಿದ್ದು ನೋಡಿ ಅವ್ರಿಗೆ ಬಹಳ ಮುಜುಗರ ಆಗುತ್ತೆ. ಅಯ್ಯೋ, ಅದಕ್ಕೆ ನೀವು ಯಾಕೆ ಬರೋಕ್ಕೆ ಹೋದ್ರಿ? ನಾನು ಹೇಳಿದರೆ ನಾನೇ ಬರ್ತಾಯಿದ್ದೆ. ಅದಕ್ಕೆ ಅಣ್ಣವ್ರೊಂದು ಉತ್ತರ ಕೊಡ್ತಾರೆ, ಅಯ್ಯೋ ಉಂಟೆ, ಸರಸ್ವತಿ ಪುತ್ರರು ನೀವು, ನಿಮ್ಮನ್ನು ನಮ್ಮ ಮನೆಗೆ ಬನ್ನಿ ಅಂತ ಹಾಗೆ ನನ್ನ ಬೈಕೆ ಇದು. ಆಮೇಲೆ ಮಾರನೇ ದಿನ ಒಂದು ವಾರ ಅವ್ರ ಮನೆಗೆ ಹೋಗಿ ಹಾರ್ಮೋನಿಯಂ ಇಟ್ಕೊಂಡು ಈ ಥರ ಕಂಪೋಸಿಂಗು ಅಂತೆಲ್ಲ ಮಾಡಿ ಅದು ರೆಕಾರ್ಡಿಂಗ್ ಎಲ್ಲ ಆಯಿತು. ರೆಕಾರ್ಡಿಂಗ್ ಎಲ್ಲ ಆದಮೇಲೆ ಅಣ್ಣವ್ರು ಅದನ್ನು ಕೇಳಬೇಕಲ್ಲ. ರೆಕಾರ್ಡಿಂಗ್ ಎಲ್ಲ ಆದಮೇಲೆ ಬನ್ನಿ ಕೇಳೋಣ ಅಂತ ಕರ್ಕೊಂಬಂದರೆ ಅಣ್ಣವರು ಆ ಹಾಡನ್ನು ಆ ಕನ್ಸೋಲಲ್ಲಿ ಹಾಕಿ ಕೂತ್ಕೊಂಡು ಕೇಳ್ತಾಯಿದ್ರೆ ಅಣ್ಣವ್ರ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಯಾಕೆ ಅಂತ ಕೇಳಿದ್ರೆ, ನನಗೇನೋ ಒಂದು ಚಿತ್ರ ಇತ್ತು, ಈ ಗೀತೆ ಹೀಗಿರಬೇಕು ಅಂತ. ಸಾಕ್ಷಾತ್ ನನ್ನ ಆ ಕನಸಿನಲ್ಲಿ ಬಂದು ಏನು ಚಿತ್ರ ಇತ್ತು ಅದು ಸಾಕ್ಷಾತ್ ಭುವನೇಶ್ವರಿ ಅಲ್ಲಿ ಪ್ರತ್ಯಕ್ಷ ಆದಷ್ಟು ಸಂತೋಷ ಆಗಿದೆ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನವೊಂದಿದ್ದರೆ ನೀ ಅಮ್ಮಗೆ ಕಲ್ಪತರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಮೆಟ್ಟುವ ನೆಲ ಅದ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ. ನೀ ಮೆಟ್ಟುವ ನೆಲ ಅದ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ. ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ.
ಪಂಪನ ನೋದುವ ನಿನ್ನ ನಾಲಗೆ ಕನ್ನಡವೇ ಸತ್ಯ. ಕುಮಾರವ್ಯಾಸನ ಆಲಿಪ ಕಿವಿಯದು ಕನ್ನಡವೇ ನಿತ್ಯ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನೀವು ಗಮನಿಸಿರ್ತೀರಿ, ಇಡೀ ಜಗತ್ತು ಗಮನಿಸಿರುತ್ತೆ. ಅಣ್ಣವರು ಎಂಟ್ರಿ ಕೊಡುವಾಗ ಈ ಹಾಡು ಬರ್ತಾ ಇರೋದು, ಅಣ್ಣವ್ರು ನಮಸ್ಕಾರ ಮಾಡಿಕೊಂಡು ಹೌದು, ಏನು ಸ್ಫುರದ್ರೂಪಿ ಬಿಳಿ ಪಂಚೆ ಬಿಳಿ ಶರ್ಟ್ ಹಾಕ್ಕೊಂಡು ಹೀಗೆ ಬರ್ತಾ ಇದ್ರು, ಹಿಂದ್ಗಡೆ ಈ ಹಾಡು ಬರ್ತಾ ಇರೋದು. ಇದಾಗಿ ಬಹಳಷ್ಟು ವರ್ಷಗಳ ಕಾಲ ಆದಮೇಲೆ ಅಶ್ವಥ್ ಅವ್ರಿಗೆ ಸಮಾಧಾನ ಆಗಲ್ಲ. ಪ್ರಯೋಗಶೀಲರು ಅಶ್ವಥ್ ಅವರು. ಅದೇನೋ ಅಣ್ಣವ್ರಿಗೇನೋ ಹಾಡ್ಬಿಟ್ರು, ಸಾಮರ್ಥ್ಯ ಇತ್ತು, ಬಹಳ ಅದ್ಭುತವಾದ ಗಾಯಕರು. ಆದರೆ ಕುವೆಂಪು ಅವರು ಈ ಗೀತೆ ಬರೆದ್ರಲ್ಲ, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಅದೊಂದು ಘೋಷಣೆ ಆಗಬೇಕಲ್ವೇ. ಮತ್ತೆ ಈ ಹಾಡನ್ನ ಕಂಪೋಸ್ ಮಾಡ್ತಾ ಕೂತ್ಕೋತಾರೆ. ಎಂಥ ಸಂತೋಷದ ದಿನಗಳು ಅಂದರೆ, ಇದು ಕಂಪೋಸ್ ಮಾಡ್ತಾರೆ, ಸುಮ್ಮನೆ ಅವ್ರಿಗೊಂದು ಟ್ಯೂನ್ ಹೊಳೆಯುತ್ತೆ. ರಾತ್ರಿ ಬಹುಶಃ ಒಂದು 10 ಗಂಟೆಗೋ 11 ಗಂಟೆಗೋ ಬನ್ನಿರಿ ಒಂದು ಟ್ಯೂನ್ ಹೊಳೆದಿದೆ ಅಂತಾರೆ ಫೋನ್ ಮಾಡಿ. ಹೋದರೆ ಎಷ್ಟು ಹೊಳೆದಿರುತ್ತೆ ಅಂದರೆ ಅವ್ರಿಗೆ ಲ ಲ ಲ ಲ ಲ ಲ ಲ ಲ ಲಾ 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 ಲ ಲ ಲಾ ಲ ಲ ಲಾ 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 ಲಾ. ಹೇಗಿದೆ ರೀ BGM? ಇಷ್ಟೇ ಟ್ಯೂನ್ ಹೊಳೆದಿರುತ್ತೆ. ಹೇಗೆ ಅಂದರೆ ಅಷ್ಟು ದೊಡ್ಡವರು ಅಶ್ವತ್ತು. ಹೇಗಿದೆ ರೀ ಅಂದ್ರೆ ನಾವು ಸರ್ ಚೆನ್ನಾಗಿಲ್ಲ ಸರ್ ಅನ್ನಕ್ಕಲ್ವ. ಯಾಕೆಂದರೆ ಮುಟ್ಟಿದ್ದೆಲ್ಲ ಚಿನ್ನ. ಅವ್ರು ಮಾಡಿದ್ದು ಎಷ್ಟು ಸಿನಿಮಾ ಮಾಡಿದ್ರು ಅಷ್ಟಕ್ಕೂ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಅಂತ ಅದ್ಭುತವಾದ ಗಾಯಕರು, ಸಂಗೀತ ನಿರ್ದೇಶಕರು. ಅವರು ಇದನ್ನು ಮತ್ತೆ ಟ್ಯೂನ್ ಮಾಡಿ ಇದನ್ನು ಎಲ್ಲ ಜನಗಳ ಕೈಯಲ್ಲಿ ಹಾಡಿಸ್ಬೇಕು ಅಂತ ಸ್ವತಃ ಅಶ್ವಥ್ ಅವರು ಹಾರ್ಮೋನಿಯಂ ಪೆಟ್ಟಿಗೆ ಇಟ್ಕೊಂಡು ದಾವಣಗೆರೆ, ಕೋಲಾರ, ಶಿವಮೊಗ್ಗ, ಮೈಸೂರು ಅಂತ ಬಂದು ಈ ಗೀತೆಗಳನ್ನು ಹೇಳ್ಕೊಟ್ರು ಅನ್ನೋದಿದೆಯಲ್ಲ. ಸುಗಮ ಸಂಗೀತದ ಪ್ರಚಾರ ಇದೆಯಲ್ಲ, ಸುಗಮ ಸಂಗೀತದ ಪ್ರಸಾರ ಇದೆಯಲ್ಲ, ಅದು ಪಂಡಿತನಿಂದ ಪಾಮರನವರೆಗೆ, ಕುವೆಂಪು ಅವರ ಭಾಷೆಯಲ್ಲಿ ಹೇಳಿದ್ರೆ ಶ್ರೀಸಾಮಾನ್ಯನವರೆಗೆ ತಲುಪಿಸುವ ಅದ್ಭುತವಾದ ಕೆಲಸವನ್ನು ಡಾಕ್ಟರ್ ಸಿ ಅಶ್ವಥ್ ಅವರು ಮಾಡಿದ್ರು ಅನ್ನೋದಕ್ಕೆ ಈ ಗೀತೆ ಬಹಳ ಒಳ್ಳೆಯ ಉದಾಹರಣೆ. ಭಾಳ ಪ್ರಶ್ನೆಗಳನ್ನು ಈ ಪ್ರಶ್ನೆ ಕೇಳಿದ್ದಕ್ಕೆ ನಿಜವಾಗ್ಲೂ ನಾನು ನಿಮಗೆ ಧನ್ಯವಾದ ಹೇಳಬೇಕು. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಕಡೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಕುವೆಂಪು ಅವರ ವೈಚಾರಿಕ ಗೀತೆಗಳಂದರೆ ಯಾವುದನ್ನು ವಿರೋಧಿಸೋದು ಅಂತ ಅಲ್ಲ, ಆದರೆ ನಮ್ಮಲ್ಲಿ ಸತ್ಯದ ಶೋಧನೆಯನ್ನು ಮಾಡುವಂಥದ್ದು, ನಮ್ಮಲ್ಲಿ ಅರಿವನ್ನು ಮೂಡಿಸುವಂಥದ್ದು ಎಷ್ಟು ಮುಖ್ಯ, ನಾವು ಯಾವ ರೀತಿಯಾಗಿ ನಡ್ಕೋಬೇಕು, ನಮ್ಮಲ್ಲಿರುವಂಥ ಮೌಢ್ಯಗಳನ್ನು ಹೇಗೆ ತೋರಿಬೇಕು ಅಂತ ಅನೇಕ ಗೀತೆಗಳೊಂದಿಗೆ ನಮಗೆ ಒಂದು ಭಂಡಾರವನ್ನೇ ಕೊಟ್ಟಿದ್ದಾರೆ. ಆ ಭಂಡಾರವು ಎಲ್ಲೆಡೆ ಪ್ರಚಾರ ಆಗಿದೆ. ಅದನ್ನು ನಾವೆಲ್ಲರೂ ಪಾಲಿಸಬೇಕು ಅನ್ನೋದು ಮಾತ್ರ ನಮಗೆ ಇರುವಂಥ ಒಂದು ದೊಡ್ಡ ಜವಾಬ್ದಾರಿ, ಮತ್ತು ನಮ್ಮ ಮುಂದಿನ ಪೀಳಿಗೆಗೂ ಅದನ್ನೇ ಕಲಿಸ್ಕೊಡ್ಬೇಕಾಗಿರೋದು ಕೂಡ ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿ ಅವರಿಗೆ, ಶ್ರೀಮತಿ ಸೀಮಾ ರಾಯ್ಕರ್ ಅವರಿಗೆ ಧನ್ಯವಾದಗಳು. ನಮ್ಮ ವಾದ್ಯ ವೃಂದದವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಕ್ಕೆ ಬಂದಿದೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ. ಭಾವನವನ ವೀಣಾ ತೊರೆಯ ನೀರದು ಹರಿದು ಹಳತನ್ನು ತೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಮೊಗ್ಗು ದಳಗಳ ಬಿಡಿಸಿ ಕುಸುಮವನು ಪೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಪದಗಳ ಪುರದಲ್ಲಿ ಹೊಸ ಕಾವ್ಯ